Thank you, Ma. Good evening, and thank you so much for having me on this platform to share from God's word. I thank God first, and I thank God. I thank Pastor Solomon and Bethel Ministries for having me, and also thank you all sisters for welcoming me and having me here to speak from the word of God. ಎಲ್ಲರಿಗೂ ಶುಭ ಸಂಜೆ. ಮೊದಲನೇದಾಗಿ ನಮ್ಮ ತಂದೆಯಾದ ದೇವರಿಗೆ ವಂದನೆಗಳು, ನನ್ನನ್ನು ಈ ರೀತಿಯಾಗಿ ಉಪಯೋಗಿಸೋದಕ್ಕಾಗಿ. ಮತ್ತು ಬೇತಲ್ ಮಿನಿಸ್ಟ್ರಿ ಅವ್ರಿಗೆ, ಸಹೋದರ ಪಾಸ್ಟರ್ ಸೊಲ್ಮೋನ್ ಅವ್ರಿಗೆ, ಬೇತಲ್ ಮಿನಿಸ್ಟ್ರಿ ಎಲ್ಲಾ ಸದಸ್ಯರಿಗೂ ಹಾಗೂ ಇಲ್ಲಿ ನೆರೆದು ಬಂದಿರುವಂತಹ ಎಲ್ಲಾ ಸಹೋದರರು ನಾನು ಈ ರೀತಿಯಾಗಿ ಬರಮಾಡಿಕೊಂಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. Today, I would like to share something from the Old Testament, from the prophetical book of Micah. ಇವತ್ತಿನ ದಿನ ನಾನು ಮೀಕನ ಬರೆದ ಗ್ರಂಥದಿಂದ ಪ್ರವಾದನೆಯ ವಾಕ್ಯವಾಗಿರುವಂತಹ ಸಂಗತಿಗಳನ್ನು ನಿಮ್ಮೊಟ್ಟಿಗೆ ಹಂಚಲಿಕ್ಕಿದ್ದೇನೆ. He was chosen by God to be a prophet. I'll give you a little background about who Micah was and during what time he lived and what message he had to give to the people. ಮೀಕನ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ನಿಮಗೆ ಆತನ ಹಿಂದಿನ ಕಥೆಯನ್ನು ಹೇಳುತ್ತೇನೆ. ಆತನು ಯಾವ ಸಮಯದಲ್ಲಿದ್ದನು, ಯಾವ ರೀತಿ ದೇವರು ಆತನ ಮೂಲಕ ಕಾರ್ಯ ಮಾಡಿದರು, ಆತನು ಆ ಜನಾಂಗದವರಿಗೆ ಏನು ದೇವರ ಸಂದೇಶವನ್ನು ಕೊಟ್ಟದೆ ಎಂಬುದಾಗಿ ನೋಡಿಕೊಳ್ಳೋಣ. He lived during the time of Isaiah. He's a contemporary of Isaiah when King Hezekiah was the king, and he was also one of the prophets. There were many prophets, like contemporary prophets. Isaiah was like the king Hezekiah's cousin, who was the main prophet, and Micah was also a prophet from Jerusalem, and he was given message to tell the people of Israel and also Israel and Judah, because Israel after Solomon, the 12 tribes were one kingdom, but after the death of King Solomon, the kingdom got divided into northern kingdom 10 tribes and southern kingdom 2 tribes, Israel and Judah. ಓಕೆ, ಮೀಕನ್ ಬಗ್ಗೆ ಹೇಳೋದಾದರೆ, ಮೀಕನು ಏಷಾಯನು ಇರುವ ಸಮಯದಲ್ಲಿ ಇರುವನಾಗಿದ್ದನು. ಆ ಸಮಯದಲ್ಲಿ ಹೆಜಕೀಯ ರಾಜನಾಗಿದ್ದನು. ಆ ಸಮಯದಲ್ಲಿ ಅನೇಕ ಪ್ರವಾದಿಗಳಿದ್ದರು. ಹೆಜಕೀಯನು ಏಷಾಯನ ಸಹೋದರನಾಗಿದ್ದನು, ಅವರ ಕುಟುಂಬದ ರಕ್ತ ಸಂಬಂಧಿಯಾಗಿ ಸಹೋದರನಾಗಿದ್ದನು. ಅದೇ ಸಮಯದಲ್ಲಿ ಮೀಕನು ಕೂಡ ಪ್ರವಾದಿಯಾಗಿದ್ದನು. ಈಗ ನಾವು ನೋಡೋದಾದರೆ, ಆ ಸಮಯದಲ್ಲಿ ಸೊಲೊಮೋನು ತೀರಿ ಹೋದ ನಂತರ ಇಸ್ರಾಯೇಲ್ ಎರಡು ಭಾಗವಾಗಿ ವಿಂಗಡವಾಯಿತು. ಆ ವಿಂಗಡವಾದ ನಂತರ ಏನಾಯಿತು ಎಂಬುದನ್ನು ದೇವರು ಯಾವ ರೀತಿಯಾಗಿ ಈ ಪ್ರವಾದಿಯನ್ನು ಉಪಯೋಗಿಸಿಕೊಂಡರು ಎಂಬುದಾಗಿ ನೋಡಿಕೊಳ್ಳೋಣ. So the northern kingdom is called Israel and the capital was Samaria. The southern kingdom is called Judah and the capital city was Jerusalem. ಸೊ ನಾರ್ದರ್ನ್ ಕಿಂಗ್ಡಮ್ ಅನ್ನ ಇಸ್ರಾಯೇಲ್ ಅಂತ ಹೇಳಿದರು, ಮತ್ತೆ ಅದರ ಕ್ಯಾಪಿಟಲ್ ಒಂದಾಗಿತ್ತು, ಅಂದ್ರೆ ಸಮೇರಿಯಾ. ಮತ್ತೆ ಸೌತ್ ರೈಟ್ ಸಿಸ್ಟರ್, south 2 tribes, Judah and Benjamin, they were called Judah. ಓಕೆ, ಮತ್ತೆ ಇನ್ನೊಂದು ಭಾಗವನ್ನು ಬೆಂಜಮಿನ್ ಮತ್ತು ಜೂಡಾ, ಈ ಪ್ರಾಂತ್ಯವನ್ನು ನಾವು ಜೂಡಾ ಎಂಬುದಾಗಿ ಕರೆಯುತ್ತಿದ್ದರು. Jerusalem was the capital city. ಆ ಸಮಯದಲ್ಲಿ ಯೆರೂಸಲೇಮ್ ಅದರ ಕ್ಯಾಪಿಟಲ್ ಸಿಟಿ ಆಗಿತ್ತು. Now God brings messages for both the capital cities, Samaria and Judah, and Israel. Jerusalem, because these both kingdoms were walking against God. Their lives were not pleasing God. ಈ ಇಸ್ರಾಯೇಲಿ ಭಾಗವಾಗಿ ವಿಂಗಡವಾಗಿರೋ ಎರಡೂ ರಾಜ್ಯಕ್ಕೂ ದೇವರು ಒಂದು ವಾಕ್ಯವನ್ನು ಕೊಟ್ಟರು. ಯಾಕಂದರೆ ಅವರು ಈ ಎರಡು ಕಿಂಗ್ಡಮ್, ಒಂದು ಯೆರೂಸಲೇಮ್ ಮತ್ತು ಇನ್ನೊಂದು ಸಮೇರಿಯಾ, ಎರಡು ತಮ್ಮ ಮನಸ್ಸಿಗೆ ತಕ್ಕ ಹಾಗೆ ದೇವರ ವಿರೋಧವಾಗಿ ನಡೆದುಕೊಳ್ಳುತ್ತಾ ಇದ್ದರು. Let us read chapter 1 verse 1 first. The Lord gave these messages to Micah of Moresheth during the years when Jotham, Ahaz, and Hezekiah were kings of Judah. The message came both Samaria and Jerusalem, and they came to Micah in the form of a vision.
ದಯವಿಟ್ಟು ಯಾರಾದ್ರೂ 1ನೇ ಅಧ್ಯಾಯ 1ನೇ ವಚನದಿಂದ ಓದಿ, ಯಾಕಂದ್ರೆ ನಾನು ಕೆಲಸದ ಸಮಯದಿದ್ದೇನೆ, ನನ್ನ ಹತ್ರ ಬೈಬಲ್ ಇಲ್ಲ. ಕನ್ನಡದಲ್ಲಿ ಯಾರಾದ್ರೂ ಓದ್ರಿ ದಯವಿಟ್ಟು. ಯೆಹೂದದ ಅರಸನಾದ ಯೋತಾಮ, ಅಹಾಜ, ಹಿಜ್ಕೀಯ ಇವರ ಕಾಲದಲ್ಲಿ ಸಮಾರ್ಯದ ಮತ್ತು ಯೆರೂಸಲೇಮಿನ ವಿಷಯವಾಗಿ ಮೋರೆಷೆತ್ ಊರಿನವನಾದ ಮೀಕನಿಗೆ ಕಂಡುಬಂದ ಯೆಹೋವನ ವಾಕ್ಯ. And also please read in Kannada 5 and 6 also. ದಯವಿಟ್ಟು 5 ಮತ್ತು 6ನೇ ವಚನವನ್ನು ಓದಿಕೊಳ್ಳಿರಿ. Chapter 1. ಇದಕ್ಕೆಲ್ಲ ಕಾರಣವು ಯಾಕೋಬಿನ ದ್ರೋಹವೇ, ಇಸ್ರಾಯೇಲ್ ವಂಶದ ಪಾಪವೇ. ಯಾಕೋಬಿನ ದ್ರೋಹವೇನು? ಸಮಾರ್ಯವಲ್ಲವೇ? ಯೆಹೂದದ ಕೆಟ್ಟ ಪೂಜಾ ಸ್ಥಾನಗಳು ಯಾವುವು? ಯೆರೂಸಲೇಮಲ್ಲವೇ? 5-6 ಸಿಸ್ಟರ್. Yes. ಆದ ಕಾರಣ ನಾನು ಸಮಾರ್ಯವನ್ನು ಹೊಲದಲ್ಲಿನ ಹಾಳು ದಿಬ್ಬವನ್ನಾಗಿಯೂ ದ್ರಾಕ್ಷಿಯ ತೋಟದ ಮಡಿಗಳನ್ನಾಗಿಯೂ ಮಾಡುವೆನು. ಅದರ ಕಲ್ಲುಗಳನ್ನು ತಗ್ಗಿಗೆ ಸುರಿದು ಬಿಡುವೆನು, ಅದರ ಅಸ್ಥಿವಾರವನ್ನು ಬಯಲು ಮಾಡುವೆನು. See, God's word is not a lie. These came before the fall of the northern kingdom and the southern kingdom. Northern kingdom, Israel, was captured by Assyrians after like almost close to 100 years. But the prophecy was there and people did not believe the word of God. They took it very lightly. ಈ ಎರಡೂ ರಾಜ್ಯಗಳು, ಯೆರೂಸಲೇಮ್ ಮತ್ತು ಸಮಾರ್ಯ ಎರಡೂ ರಾಜ್ಯಗಳು ಸಂಹರಿಸಕ್ಕಿಂತ ಮುಂಚೆ ದೇವರ ವಾಕ್ಯವು ಆ ಜನರಿಗೆ ಬಂದಿತು. ಅವರು ದೇವರ ವಾಕ್ಯವನ್ನು ತುಂಬಾ ಹಗುರವಾಗಿ ತೆಗೆದುಕೊಂಡರು, ಅಲಕ್ಷ್ಯ ಮಾಡಿದರು, ಅದನ್ನು ತಿರಸ್ಕರಿಸಿದರು. ಮುಂದೆ ನೋಡುತ್ತೇವೆ, ಅವರು ಆ ರೀತಿ ಮಾಡಿದ್ರಿಂದ ಯೆರೂಸಲೇಮನ್ನು ಅಸೀರಿಯದವರು ಸಂಹರಿಸಿದರು. Then southern kingdom was taken as captives by Babylon. I'm sorry about the background. I'm at workplace and can't help. Sorry. Okay. The southern kingdom was taken into captive by Babylon. ಸಮೇರ್ಯದವರು ಬ್ಯಾಬಿಲೋನ್ ಅವರು ಸಂಹರಿಸಿದರು. So both these people, they heard the word of God for 100 and 150 years, but they did not give ear to the word of God. They did not change. They did not repent. They did not walk with God. ಸುಮಾರು 150 ವರ್ಷದವರೆಗೂ ದೇವರು ಈ ಜನರನ್ನು ದೇವರ ವಾಕ್ಯದ ಮೂಲಕ ಎಚ್ಚರಿಸಲು ಪ್ರಯತ್ನ ಮಾಡಿದರು. ಆದಾಗ್ಯೂ ಅವರು ದೇವರ ವಾಕ್ಯವನ್ನು ತಿರಸ್ಕರಿಸುತ್ತಾ, ಅದಕ್ಕೆ ಲಕ್ಷ್ಯ ಕೊಡುತ್ತಾ ತಮ್ಮ ಮನಸ್ಸಿಗೆ ಬಂದ ಹಾಗೆ ನಡೆದರು. So that's why this was so, when I read this chapter 6, we are going to come back to chapter 6. God, like today also, we are living in a time where so many preachers, so many churches are preaching God's word, and a lot of people are only namesake Christians. They say they are children of God, but not walking in the ways of God. ಈ ದಿನಗಳಲ್ಲೂ ನಾವು ನೋಡುತ್ತೇವೆ, ಅನೇಕ ಸಭೆಗಳಲ್ಲಿ ಅನೇಕ ಸೇವಕರು ಕೂಟಗಳಲ್ಲಾಗ್ಲಿ ಅಥವಾ ಪ್ರಾರ್ಥನೆ ಸಮಯದಲ್ಲಾಗಲಿ ದೇವರ ಬಗ್ಗೆ, ದೇವರ ವಾಕ್ಯದ ಬಗ್ಗೆ ಎಚ್ಚರಿಸ್ತಾ ಇರ್ತಾರೆ. ಆದಾಗ್ಯೂ ಹಲವಾರು ತಮ್ಮನ್ನು ತಾವೇ ಕ್ರಿಸ್ತಿಯರು ಎಂಬುದಾಗಿ ಕರೆದುಕೊಳ್ಳುವವರು ಹೆಸರಿಗೆ ಮಾತ್ರ ಕ್ರಿಸ್ತನವರಾಗಿದ್ದು ತಮ್ಮ ಮನಸ್ಸಿಗೆ ಬಂದ ಹಾಗೆ ನಡೆಯುವರಾಗಿದ್ದಾರೆ. There's no fear of God. They are not reading Bible. They may read Bible, but they don't study Bible. ಅವರಲ್ಲಿ ದೇವರ ಭಯವೇ ಇರುವುದಿಲ್ಲ. ಅವರು ದೇವರ ವಾಕ್ಯವನ್ನು ಓದುತ್ತಿರಬಹುದು, ಆದ್ರೆ ಅದನ್ನು ಜ್ಞಾನಿಸದೇ ಇರುವವರಾಗಿದ್ದಾರೆ. So today we are going to go back to chapter 6, what sister read, verses 1 to 8. We'll focus how they were living and what were their guilt and what sins they were committing. They had started idolatry. They were very unjust. They were cheating. They were telling lies. There were no mercy, and they were very proud. ಈಗ 6ನೇ ವಚನಗಳಿಂದ ನೋಡಿಕೊಳ್ಳೋಣ. ಅವರು ಯಾವ ರೀತಿಯ ಪಾಪಗಳನ್ನು ಮಾಡಿದರು, ಅದರ ಪರಿಣಾಮವೇನಾಯಿತು ಎಂಬುದಾಗಿ. ಇಲ್ಲಿ ಕೆಲವೊಂದು ನಾವು ನೋಡುವುದಾದ್ರೆ, ಅವರು ವಿಗ್ರಹ ಆರಾಧಕರಾಗಿದ್ದರು, ಅವರು ಸುಳ್ಳುಗಾರರಾಗಿದ್ದರು, ಮೋಸಗಾರರಾಗಿದ್ದರು, ಹೀಗೆ ಅನೇಕ ಪಾಪಗಳನ್ನು ಮಾಡುವರಾಗಿದ್ದರು. Yeah, in chapter 6, verses 9 to the end of that chapter, we will see all the bad things. God is very upset with them. We will read a little later, but these are the things that made God very, they were not like the children of God. 6ನೇ ಅಧ್ಯಾಯದಲ್ಲಿ 9ನೇ ವಚನದಿಂದ ಕೊನೆವರೆಗೂ ನಾವು ನೋಡಿಕೊಳ್ಳುತ್ತೇವೆ. ಅವರು ಮಾಡಿರುವ ಪಾಪಗಳ ಒಂದು ಕ್ರಮವಾಗಿ ದೇವರು ಅದನ್ನು ಬರೆದಿದ್ದಾರೆ.
ದೇವರ ವಾಕ್ಯದಲ್ಲಿ ನೋಡಿಕೊಳ್ಳುತ್ತೇವೆ. ಅವರು ತುಂಬಾ ಕ್ರೂರರಾಗಿದ್ದರು. ಅವರು ದೇವರ ಮಾತಿಗೆ ಎಚ್ಚರ ಕೊಡದೆ ಅಥವಾ ದೇವರ ವಾಕ್ಯವನ್ನು ಲಕ್ಷಿಸದೆ ತಮ್ಮ ಮನಸ್ಸಿಗೆ ಬಂದ ಹಾಗೆ ಜೀವಿಸೋರಾಗಿದ್ದರು. So, starting with chapter 6, verse 1, let us look. God is very sad. He talks through Micah and says, listen to what the Lord is saying. And he's calling all the nature, like the mountains, everything, come witness why these people, God is complaining now, not the people. People are not bothered with God. He did so many good things for them, but now they are gone away from God. ಈಗ ಇಲ್ಲಿ 6ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡಿಕೊಳ್ಳುತ್ತೇವೆ. ದೇವರು ಇವರ ಪರವಾಗಿ ಮಾತನಾಡುತ್ತಿದ್ದಾರೆ. ಗುಡ್ಡ ಬೆಟ್ಟಗಳಿಗೆ ಈ ಪ್ರಕೃತಿಗಳನ್ನು ಕರೆದು ಬನ್ನಿ, ಇವರ ವಿಷಯವಾಗಿ ನಮಗೆ ಪ್ರೂಫ್ ಕೊಡಿರಿ, ಅವರ ಮಾಡಿರುವಂತ ಕೃತ್ಯ ಬಗ್ಗೆ ನೀವೇ ಸಾಕ್ಷಿಯಾಗಿರಿ ಎಂಬುದಾಗಿ ದೇವರು ತಾನೇ ಇವರ ಮೇಲೆ ಬೇಸರಗೊಂಡು ಮಾತನಾಡುತ್ತಿರುವುದನ್ನು ನಾವು ನೋಡಿಕೊಳ್ಳುತ್ತೇವೆ. So he says, oh mountains, listen to the Lord's complaint. God is complaining about his people. ಇಲ್ಲಿ ಪ್ರಕೃತಿಗೆ, ಬೆಟ್ಟ ಗುಡ್ಡಗಳಿಗೆ ದೇವರು ಹೇಳುತ್ತಾ ಇದ್ದಾರೆ, ಓ ಬೆಟ್ಟವೇ, ಇವರ ವಿಷಯವಾಗಿ ನೀನು ಸಾಕ್ಷಿಯಾಗಿರು ಎಂಬುದಾಗಿ ದೇವರು ಈ ಜನರ ವಿರೋಧವಾಗಿ ಸಾಕ್ಷಿ ಹೇಳ್ತಾ ಇದ್ದಾರೆ. It's like a court and a case, like God is bringing a case against the people of Israel. ಇದು ಯಾವ ತರ ಇದೆ ಅಂದ್ರೆ, ಇಲ್ಲಿ ಒಂದು ಕೋರ್ಟ್ ಅಲ್ಲಿ ಜಡ್ಜಿನ ಮುಂದೆ ಇವರ ವಿರೋಧವಾಗಿ ಹೇಳ್ತಿರುವಂತ ನ್ಯಾಯಾಧೀಶರು ಹೇಳುತ್ತಿರುವಂತ ವಿಷಯವಾಗಿ ಇಲ್ಲಿ ನಡೀತಾ ಇದೆ. So he says in verse 3, oh my people, what have I done to make you turn from me? ಓ ನನ್ನ ಪ್ರಜೆ, ಓ ನನ್ನ ಜನರೇ, ನಾನು ನಿಮ್ಮ ವಿರೋಧವಾಗಿ ಏನ್ ಮಾಡಿದ್ದೀನಿ ಎಂಬುದಾಗಿ ನೀವೆಲ್ಲರೂ ನನಗೆ ಮುಖ ತಿರುಗಿಸಿಕೊಂಡು ಹೋಗಿದ್ದೀರಿ ಎಂಬುದಾಗಿ ದೇವರು ಅವರನ್ನು ಪ್ರಶ್ನಿಸ್ತಾ ಇದ್ದಾರೆ. Then he tells, tell me why your patience is exhausted. Answer me. ದೇವರು ಅಲ್ಲಿ ಕೇಳ್ತಾ ಇದ್ದಾರೆ, ಯಾಕೆ ನಿಮ್ಮ ತಾಳ್ಮೆ ಕುಂದಿ ಹೋಗಿದೆ, ನನಗೆ ಈಗ ಉತ್ತರ ಕೊಡಿರಿ ಎಂಬುದಾಗಿ ದೇವರು ಅವರನ್ನು ಕೇಳುತ್ತಾ ಇದ್ದಾರೆ. Today, even we have to put ourselves in that place. We are Christians. How are we? Maybe some of us are doing quite well, walking with God. But this is for all Christians, and this is for the people who have no time for God, who have no time to walk with God and to follow the word of God. So God says, why? What happened? This we can easily apply even in our lives today. ಇಲ್ಲಿ ನಾವು ನೆರೆದಿರುವ ಎಲ್ಲಾ ಜನರು ಈ ರೀತಿಯಾಗಿ ವರ್ತನೆ ಮಾಡದೆ, ಕೆಲವು ಜನ ನಮ್ಮ ಗುಂಪಿನಲ್ಲಿ ಇದ್ದೇವೆ, ನಾವು ಕರ್ತನಿಗೆ ತುಂಬಾ ಹತ್ತಿರವಾಗಿ ನಡೀತಾ ಇದ್ದೇವೆ. ಆದಾಗ್ಯೂ ನಮ್ಮದೇ ಗುಂಪಿನಲ್ಲಿ ಕೆಲವರು ಇದ್ದೇವೆ, ನಾವು ದೇವರಿಗೆ ಸಮಯ ಕೊಡದೆ, ದೇವರ ವಾಕ್ಯವನ್ನು ಲಕ್ಷಿಸದೆ, ನಮ್ಮ ಈ ಲೋಕದ ಒಂದು ಕೆಲಸವಾಗಿರ್ಬೋದು, ಇನ್ಯಾವುದೇ ಸಂಗತಿಗಳಲ್ಲಿ ನಿರತರಾಗಿ ನಾವು ಕರ್ತನನ್ನು ಲಕ್ಷಿಸದೆ, ಗಮನಿಸದೆ ಅಥವಾ ಕರ್ತನ ಬಗ್ಗೆ ವಿಚಾರ ಮಾಡದೆ ನಮಗೆ ಮನಸ್ಸಿಗೆ ಬಂದ ಹಾಗೆ ಜೀವಿಸುವವರಿಗಾಗಿ ಈ ದೇವರ ವಾಕ್ಯವಾಗಿದೆ. See, now God tells what he did for Israelites. We also can see what God has done for us later on. First, he tells Israelites, see, when you were under slavery in Egypt, but I redeemed you from there and brought you out. I sent leaders for you, Moses. I started like a tabernacle, showed you I gave you 10 commandments through Moses, laws, the Pentateuch. All the first 5 books of the law was given to you so that you will have a rule book to follow. ದೇವರು ಇಲ್ಲಿ ಜನರಿಗೆ ಹೇಳ್ತಾ ಇದ್ದಾರೆ, ನಾನ್ ನಿಮ್ಗೆ ಏನೆಲ್ಲ ಮಾಡಲಿಲ್ಲ, ನಿಮ್ಗೆ ಈಜಿಪ್ಟಿನಿಂದ ನಿಮ್ಮನ್ನು ಬಿಡಿಸಿಕೊಂಡು ಬಂದೆನು, ನಿಮಗೆ ಲೀಡರ್ಸ್ ಅನ್ನು ಕೊಟ್ಟೆನು, ನಿಮ್ಮ ಮನಸ್ಸಿಗೆ ತೃಪ್ತಿ ಆಗುವ ಹಾಗೆ ನಾನು ದೇವಗುಡಾರವನ್ನು ಮಾಡಿಕೊಟ್ಟೆನು. ಈ ರೀತಿಗೆ ಅನೇಕ ಸಂಗತಿಗಳನ್ನು, ಅಷ್ಟಲ್ಲದೆ ಜನರನ್ನು ಆಳಲಿಕ್ಕೆ ಪುಸ್ತಕಗಳನ್ನು, ಗ್ರಂಥಗಳನ್ನು ನ್ಯಾಯವಾಗಿ ಕೊಟ್ಟೆನು. ಇದಾಗ್ಯೂ ನೀವು ನನ್ನನ್ನು ನನ್ನ ವಿಷಯವಾಗಿ ತಿರುಗಿಕೊಂಡದ್ದೇಕೆ ಎಂಬುದಾಗಿ ದೇವರು ಇವರನ್ನು ಇಲ್ಲಿ ಪ್ರಶ್ನಿಸ್ತಾ ಇದ್ದಾರೆ. Then he organized priests, like how to do worship. Miriam is a poetess and a prophetess. She used to sing and praise. That he organized that. Then through the family of Aaron, he made high priesthood. So God organized this nation and gave them one kind of civilization, like, laws, how to worship him. If you read the first the book of Leviticus, Numbers, and Deuteronomy, you see there is a way of life. The Jewish people
the Orthodox Jews even today follow all the rules that are mentioned: what to eat, what not to eat, how to live, how to cleanse. So many rules, and he gave them to be separated as a nation from other nations. ನಾವು ಆ, ಹಳೆ ಒಡಂಬಡಿಕೆಯ ಮೊದಲನೇ 5 ಪುಸ್ತಕಗಳನ್ನು ನೋಡಿಕೊಳ್ಳೋದಾದರೆ ಅದು ನ್ಯಾಯಾಧೀಶರಾಗಿರ್ಬೋದು, ಲೇವಿಯರಾಗಿರ್ಬೋದು, ಅಲ್ಲಿ ನಾವು ನೋಡುವಾಗ ದೇವರು ಈ ಜನರಿಗೆ ತನ್ನ ಆಯ್ಕೆ ಮಾಡಿರುವಂತ ಜನರಿಗೆ ಜೀವನಕ್ಕೆ ಬೇಕಾದ ಎಲ್ಲಾ ಸಂಗತಿಗಳನ್ನು ಕ್ರಮವಾಗಿ ಕೊಟ್ಟರು, ನ್ಯಾಯವನ್ನು ಕೊಟ್ಟರು. ಜೀವಿಸ್ಲಿಕ್ಕೆ ಏನೇನ್ ತಿನ್ನಬೇಕು, ಏನೇನ್ ತಿನ್ಬಾರ್ದು, ಯಾವ ರೀತಿಯಾಗಿ ನಾವು ಬದುಕಬೇಕು, ಯಾವ ರೀತಿಯಾಗಿ ಇನ್ನೊಬ್ಬರೊಟ್ಟಿಗೆ ಇರ್ಬೇಕೆಂಬುದ ಪ್ರತಿಯೊಂದನ್ನು ದೇವರು ಕ್ರಮವಾಗಿ ಎಲ್ಲವನ್ನು ಮಾಡಿಕೊಟ್ಟಿದ್ದಾಗ್ಯೂ ಇವರು ಅದನ್ನು ಅರಿಯದೆ ತಮ್ಮ ಮನಸ್ಸಿಗೆ ಬಂದಾಗಿ ಜೀವಿಸುವಾಗ ದೇವರು ಇವರನ್ನು ನಿಮ್ಗಿಷ್ಟೆಲ್ಲಾ ಮಾಡಿದ್ದೇನು, ನೀವು ಯಾಕೆ ನನ್ನನ್ನು ತಿರುಗಿಕೊಂಡಿದ್ದೀರಿ ಎಂಬುದಾಗಿ ಪ್ರಶ್ನಿಸ್ತಾ ಇದ್ದಾರೆ. Then also when they were passing through Moab, King Balak wanted to destroy them. So he was afraid. He brought a prophet named Balaam to curse the people. But when that prophet came to curse, from his mouth came all blessings. And God made that Balaam, the donkey that speaks in the Bible, there's a story. And this prophet wanted to curse, but from his mouth only blessings came for the nation of Israel. God made that happen. ದೇವರು ಮತ್ತೊಂದು ಸಂಗತಿಗಳನ್ನು ಇವರ ನೆನಪಿಗೆ ತರುತ್ತಾ ಇದ್ದಾನೆ. ಏನೆಂದರೆ ಮೋವಾಬನ್ನು ಹಾದು ಹೋಗುವಾಗ, ಇಸ್ರಾಯೇಲರು ಮೋವಾಬ್ ರಾಷ್ಟ್ರವನ್ನು ಹಾದು ಹೋಗುವಾಗ ಅಲ್ಲಿ ಬೇಲಾಮ್ ಎಂಬ ಒಬ್ಬ ಪ್ರವಾದಿಯನ್ನು ಕರೆಸಿ ಅವನು ಇವರಿಗೆ ಬರೇ ಶಾಪವನ್ನು ಹೇಳುವಂತೆ ಅವರು ಪ್ರೇರೇಪಿಸುವಾಗ ದೇವರು ಆತನ ಬಾಯಿಯಿಂದಲೇ ಇವರಿಗೆ ಆಶೀರ್ವಾದ ಉಂಟುವಾಗುವಂತೆ ಮಾಡಿದನು. ಅಷ್ಟಲ್ಲದೆ ಕತ್ತೆಯನ್ನು ಸಹ ಮಾತನಾಡುವಂತೆ ದೇವರು ಮಹತ್ ಕಾರ್ಯಗಳನ್ನು ಮಾಡಿದ್ದನ್ನು ದೇವರು ಈ ಜನರಿಗೆ ನೆನಪಿಸಿಕೊಡುತ್ತಾ ಇದ್ದಾರೆ. And then he says, till they came from the wilderness, the last town of Gilead, they crossed Jordan and they captured all the land they were landless people, but God gave them land from Dan to Beersheba, and all 12 tribes, everybody had their own land. Every family, everybody had own house, own land. ಇದಲ್ಲದೆ ನಾವು ನೋಡಿಕೊಳ್ಳುತ್ತೇವೆ, ಅವರು ಏನೂ ಇಲ್ಲದವರಾಗಿದ್ದರು. ಆದಾಗ್ಯೂ ದೇವರು ಅವ್ರಿಗೆ ಡ್ಯಾನಿಂದ ಬೆತ್ಷೆಬಾವರೆಗೂ ಎಲ್ಲವನ್ನೂ ಪಡೆದುಕೊಳ್ಳುವಂತೆ, ಅವರು ಏನು ಇಲ್ಲದವರಾಗಿದ್ದರು. ಪ್ರತಿಯೊಬ್ಬೊಬ್ರು ಎಲ್ಲಾ 12 ಕುಲಗಳು, ಪ್ರತಿಯೊಂದು ಕುಟುಂಬವು ಸ್ವಂತ ಜಾಗವನ್ನು, ಅವರಿಗೆ ಬೇಕಾದ ಎಲ್ಲಾ ಸಂಗತಿಗಳನ್ನು ದೇವರು ಒದಗಿಸಿಕೊಟ್ಟು ಅವರಿಗೆ ಸಂಪೂರ್ಣವಾಗಿ ಆಶೀರ್ವಾದ ಮಾಡಿದನು. ಅದನ್ನು ದೇವರು ಇಲ್ಲಿ ನೆನಪಿಸಿಕೊಡುತ್ತಾ ಇದ್ದಾರೆ. Then in end of verse 4 he says, I the Lord did everything I could to teach you about my faithfulness. ದೇವರು ಇಲ್ಲಿ ಹೇಳ್ತಾ ಇದ್ದಾರೆ, 4ನೇ ವಚನದಲ್ಲಿ ನಾವು ನೋಡಿಕೊಳ್ಳುತ್ತೇವೆ, ನಾನು ಮಾಡಬೇಕಾದದನ್ನು ನನ್ನ ಕಡೆಯಿಂದ ಎಲ್ಲವನ್ನೂ ಮಾಡಿದ್ದೆನು, ನನ್ನ ನಂಬಿಗಸ್ತಿಕೆಯನ್ನು ನಿಮಗೆ ತಿಳಿಯಪಡಿಸಲು ನಾನು ಮಾಡಬೇಕಾದದ್ದು ಎಲ್ಲವನ್ನು ಸಂಪೂರ್ಣವಾಗಿ ಮಾಡಿ ತೀರಿಸಿದೆನು ಎಂಬುದಾಗಿ ದೇವರು ಅವರಿಗೆ ನೆನಪಿನಲ್ಲಿ ತಂದು ಕೊಡುತ್ತಾ ಇದ್ದಾರೆ. And if today God tells us, I have blessed you, I have given you Jesus Christ, I have saved you, I have redeemed you, I have blessed you, what are you doing for me? ಓಕೆ, ಒಂದು ವೇಳೆ ಪ್ರಿಯರೇ, ನಮ್ಮನ್ನು ಕರ್ತನು ಈ ರೀತಿಯ ಕೇಳುವುದಾದರೆ, ನಾನ್ ನಿಮ್ಮನ್ನು ಬಂಧನಗಳಿಂದ ಬಿಡಿಸಿದೆನು, ನಾನು ನಿಮ್ಮನ್ನು ರಕ್ಷಿಸಿದೆನು, ನಾನು ನಿಮ್ಗೆ ಎಲ್ಲವನ್ನು ಕೊಟ್ಟೆನು, ಅದನ್ನು ಕೊಟ್ಟೆನು, ಇದನ್ನು ಕೊಟ್ಟೆನು, ನೀವು ಕೇಳಿದ್ನೆಲ್ಲನ್ನು ಕೊಟ್ಟೆನು, ನೀವು ನನ್ಗೋಸ್ಕರ ಏನು ಮಾಡುತ್ತಾ ಇದ್ದೀರಿ ಎಂಬುದಾಗಿ ದೇವರು ನಮ್ಮನ್ನು ಪ್ರಶ್ನಿಸುತ್ತಾದರೆ ನಮ್ಮ ಉತ್ತರ ಈ ದಿನ ಏನಾಗಿದೆ ಪ್ರಿಯರೇ? See, the people here think, oh God, should I bring you olive oil? Should I bring sheep, thousands of sheep? Should I give my firstborn as a sacrifice? Should we give this for you? They're only thinking about material things that they can give to God. They are forgetting to give themselves to God. ಇಲ್ಲಿ ನಾವು ನೋಡಿಕೊಳ್ಳುತ್ತೇವೆ, ದೇವ್ರೆ ನಿನಗೆ ತೈಲವನ್ನು ತಂದು ಕೊಡಬೇಕು, ನಿನಗೆ ಕುರಿ ಹೋತಗಳ ಯಜ್ಞವನ್ನು ಕೊಡಬೇಕು, ಅಥವಾ ಆ ವಸ್ತು ಕೊಡಬೇಕು, ಈ ವಸ್ತು ಕೊಡಬೇಕು ಎಂಬುದಾಗಿ ಬರೇ ವಸ್ತುಗಳ ಸಂಗತಿಗಳನ್ನೇ ಮಾತನಾಡುತ್ತಿದ್ದಾರೆ. ಆದರೆ ತಮ್ಮನ್ನು ತಾವು ಸಮರ್ಪಿಸಿಕೊಳ್ಳುವ ವಿಷಯವಾಗಿ ಅವರು ಮಾತನಾಡುತ್ತಿಲ್ಲ. When in 6 and 7, when they ask all these things, what can we bring to the Lord to make up for the way we have done? Oh, we are so sad. Oh, you're angry. Should we do this for you? Should we bow before with offerings, calves, thousands of rams, 10,000 rivers of olive oil? Please the Lord. Should we sacrifice our firstborn children, pay for the sins of our souls? Would this make you happy, God? They're asking.
And you know what the verse 8 starts with? No. 6 ಮತ್ತು 7ನೇ ವಚನದಲ್ಲಿ ನಾವು ನೋಡಿಕೊಳ್ಳುತ್ತೇವೆ, ಈ ಜನರು ಈ ರೀತಿಯಾಗಿ ದೇವರಿಗೆ ಉತ್ತರ ಕೊಡ್ತಾ ಇದ್ದಾರೆ. ಅಯ್ಯೋ ದೇವ್ರೆ, ನೀನು ನಮ್ಮ ಮೇಲೆ ಕೋಪಗೊಂಡಿದ್ಯೋ, ನಿನಗೆ ಈ ಸಂಗತಿಗಳನ್ನು ಮಾಡಬೇಕು, ಈ ವಸ್ತುವನ್ನು ತಂದು ಕೊಡಬೇಕು, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು ಎಂಬುದಾಗಿ ಕೇಳುತ್ತಾ ಇದ್ದಾರೆ. ಇಲ್ಲಿ ಒಂದು ಕ್ರಮವಾಗಿ ಅವರು ಒಂದು ಲಿಸ್ಟ್ ಅನ್ನು ಮಾಡಿ ಹೇಳ್ತಾ ಇದ್ದಾರೆ, ದೇವ್ರೆ ಇದನ್ನ ಮಾಡ್ಬೇಕಾ, ನಿನ್ನ ಮನಸ್ಸು ಒಲಿಸ್ಲಿಕ್ಕೆ ಅದನ್ನ ಮಾಡ್ಬೇಕು ಎಂಬುದಾಗಿ. ಆದ್ರೆ 8ನೇ ವಚನದಲ್ಲಿ ನಾವು ನೋಡಿಕೊಳ್ಳುತ್ತೇವೆ, ದೇವರ ಉತ್ತರಿಸುತ್ತಿರುವುದು ಇಲ್ಲ ಎಂಬುದಾಗಿ. Then he says, oh people. In my Bible, I've written my name, Helen. Like I write always like this so that it will be more personal to me. Oh people, the Lord has already told you what is good. This is what he requires. So that the title of my message actually is, what does the Lord require? ಇವತ್ತಿನ ವಾಕ್ಯದ ಶೀರ್ಷಿಕೆ ದೇವರಿಗೆ ನಮ್ಮಿಂದ ಏನು ಬೇಕು, ಅಥವಾ ದೇವರಿಗೆ ಬೇಕಾಗಿರುವ ವಸ್ತು ಅಥವಾ ವಿಷಯ ಯಾವುದು ಎಂಬುದಾಗಿದೆ. ಅದೇ 8ನೇ ವಚನದಲ್ಲಿ ನಾವು ನೋಡಿಕೊಳ್ಳುತ್ತೇವೆ, ಓ ಜನರೇ ಎಂಬುದಾಗಿ. ಅಲ್ಲಿ ದೇವರು ನಮಗೋಸ್ಕರ ವೈಯಕ್ತಿಕವಾಗಿ ಮಾತನಾಡುತ್ತಿದ್ದಾರೆ. ದೇವರು ನಮ್ಮಿಂದ ಬಯಸುವಂತ ವಿಷಯವನ್ನು ನಾವೀಗ ಮುಂದಿನ ವಾಕ್ಯಗಳಲ್ಲಿ ನೋಡಿಕೊಳ್ಳೋಣ. So today we are going to focus 3 things that God wants of us. And even though during those days also, this is what he wanted. And today also, this is very applicable in our own lives too. ಆಗಿನ ಕಾಲದಲ್ಲಿಯೂ ದೇವರಿಗೆ ಈ 3 ಸಂಗತಿಗಳು ಬೇಕಾಗಿದ್ದವು. ಈಗಿನ ಸಮಯದಲ್ಲೂ ನಾನು ನಂಬುತ್ತೇನೆ ಅದೇ 3 ವಿಷಯಗಳನ್ನು ದೇವರು ನಮ್ಮಿಂದ ಬಯಸುತ್ತಾನೆ. ಆ 3 ವಿಷಯಗಳನ್ನು ಈಗ ಕ್ರಮವಾಗಿ ನೋಡಿಕೊಳ್ಳೋಣ. Number 1, to do what is right. ಮೊದಲನೇದಾಗಿ, ಯಾವುದು ಸರಿಯೋ, ಯಾವುದು ಧರ್ಮವೋ ಅದನ್ನೇ ಮಾಡಿರಿ. Second, to love mercy and grace. ಕೃಪೆ ದಯೆಯನ್ನು ಪ್ರೀತಿಸುವುದು. And third, to walk humbly with your God. ದೇವರಲ್ಲಿ ತಗ್ಗಿಸಿಕೊಂಡು ನಡೆಯುವುದು. So these are the 3 things we'll focus this evening, and we'll learn how in our life today, in our circumstance, in this 2024 where we are living, and the circumstances and all the situations that are around us, how we also can adapt to these things, these 3 principles, and walk. ಈ 3 ವಿಷಯಗಳನ್ನು ನಮ್ಮ ಜೀವಿತದಲ್ಲಿಯೂ ಸಹ ನಾವು ಅನುಭವಿಸುವಂತ, ಅಥವಾ ನಮ್ಮ ಸುತ್ತಲೇ ಇರುವಂತ ವಾತಾವರಣ ಆಗಿರ್ಬೋದು, ಅಥವಾ ನಮಗೆ ಇರುವಂತ ಒತ್ತಡದಲ್ಲಿಯೂ ಈ 3 ವಿಷಯಗಳಲ್ಲಿಯೂ ನಾವು ಯಾವ ರೀತಿಯಾಗಿ ದೇವರಲ್ಲಿ ನಡೆದುಕೊಳ್ಳಬಹುದು ಎಂಬುದಾಗಿ ನೋಡಿಕೊಳ್ಳೋಣ. Okay, the first thing is to do what is right. ಮೊದಲನೇದಾಗಿ, what is right? Right means what? To be just, to be fair. How does that come? ಓಕೆ, ಸರಿಯಾದದನ್ನೇ ಮೊದಲನೇದಾಗಿ ಸರಿಯಾದದನ್ನೇ ಮಾಡಿರಿ, ಅಥವಾ ಯಾವುದು ಧರ್ಮವೋ ಅದನ್ನೇ ಮಾಡಿರಿ. ಈಗ ಧರ್ಮ ಎಂದರೇನು, ಅಥವಾ ಸರಿ ಎಂದರೇನು, ಯಾರ ದೃಷ್ಟಿಯಲ್ಲಿ ಅದು ಸರಿಯಾಗಿರ್ಬೇಕು, ಯಾರ ದೃಷ್ಟಿಯಲ್ಲಿ ಅದು ಧರ್ಮವಾಗಿರ್ಬೇಕು ಎಂಬುದನ್ನು ನೋಡಿಕೊಳ್ಳೋಣ. Right is not what we think is right. ಸರಿ ಎಂದರೆ ನಾವು ಯಾವುದನ್ನು ಸರಿ ಎನ್ನುತ್ತೇವೆ ಅದು ಸರಿಯಲ್ಲ. Right is what Bible tells is right. ಧರ್ಮ ಅಥವಾ ಸರಿ ಎಂದರೆ ದೇವರ ವಾಕ್ಯ ಯಾವುದು ಸರಿ ಎನ್ನುತ್ತದೋ ಅದೇ ಸರಿಯಾಗಿದೆ. Okay, as Christians, in our day-to-day walk of life, are we doing that which is just, fair and right? You know, many times small things to big things, are we doing the right way? Oh, it's okay, all are doing, I can do. Or are we saying, no, I am doing, yes, I'm doing according to the word of God. Am I just to the people who work with me? Am I fair to the in business, in our home life, in any situation? Are we doing that which is right according to the word of God?
ನಮ್ಮ ದೈನಂದಿನ ಕೆಲಸದಲ್ಲಿ ಒಂದು ಸಣ್ಣ ವಿಷಯವಾಗಿರ್ಬೋದು ಅಥವಾ ಒಂದು ದೊಡ್ಡ ಕಾರ್ಯವೇ ಆಗಿರ್ಬೋದು, ಎಲ್ಲರೂ ಮಾಡ್ತಾ ಇದ್ದಾರೆ ಎಂಬುದಾಗಿ ನಾವು ಮಾಡ್ತಾ ಇದ್ದೀವೋ ಅಥವಾ ಇಲ್ಲ ನಾನದನ್ನು ಇದನ್ನು ದೇವರ ವಾಕ್ಯದ ಅನುಸಾರವಾಗಿ ಮಾಡ್ಬೇಕೆಂಬುದಾಗಿ ಮಾಡ್ತಾ ಇದ್ದೇವೋ, ಒಂದು ಚಿಕ್ಕ ವಿಷಯವಾಗಿರ್ಬೋದು, ಅದು ದೊಡ್ಡ ದೊಡ್ಡ ಪ್ರಭಾವವನ್ನು ಬೀರುವಂತ ವಿಷಯವಾಗಿರ್ಬೋದು, ಯಾರಾದ್ರೂ ನೋಡುವ ಸಮಯದಲ್ಲೂ ನೋಡದೆ ಇರುವ ಸಮಯದಲ್ಲೂ ನಾವು ಯಾವ ರೀತಿಯಾಗಿ ಅದಕ್ಕೆ ಪ್ರತ್ಯುತ್ತರ ಕೊಡ್ತೇವೋ ಅಥವಾ ಅದನ್ನ ನಾವು ಸ್ವೀಕರಿಸ್ತೇವೋ ಅದನ್ನು ದೇವರು ನೋಡುವನಾಗಿದ್ದಾನೆ. Have we ever said in our, oh, this is so unfair. There is no justice in this world. There is no righteousness in this world. What is happening? Sometimes, have we ever said that? ಪ್ರಿಯರೇ, ನಮ್ಮಲ್ಲಿ ನಾವು ಅನೇಕ ಸಾರಿ ಈ ರೀತಿ ಯಾವತ್ತಾದ್ರೂ ಅಂದುಕೊಂಡಿದ್ದೇವೋ, ಯಾಕೆ ಯಾವುದು ಸರಿ ನಡೀತಾ ಇಲ್ಲ, ಅಯ್ಯೋ ಯಾರು ಕರುಣಿಸೋರೇ ಇಲ್ಲವೇ, ಯಾರು ಧರ್ಮವನ್ನು ನಡೆಸೋರೇ ಇಲ್ಲವೇ, ಯಾಕೆ ಈ ರೀತಿಯಾಗಿ ಮೋಸ, ಯಾಕೆ ಈ ರೀತಿಯಾಗಿ ತೊಂದರೆ ಎಂಬುದಾಗಿ ನಿಮ್ಮನ್ನು ನೀವು ಯಾವತ್ತಾದ್ರೂ ಪ್ರಶ್ನಿಸ್ಕೊಂಡಿದ್ದೀರೋ ಪ್ರಿಯರೇ? There is no justice. People who are rich, they do all shortcut. People who have influence, people who are rich, or people who have friends and like, you know, the right time, right place, they say a lot of unfair things happened around us. As Christians, how are we in our dealings? Are we fair? Are we just? What we have to do for the government? Are we doing the right thing? We also have to respect. Even Jesus tells us, give to Caesar what belongs to Caesar. Are we following the rules? Are we walking according to the scriptures? Even the New Testament, we see so many rules that says how to treat others, how to be just to others, and how to people treat our employees. Different instructions are given in the Word of God. ಪ್ರಿಯರೇ, ನಮ್ಮ ದೈನಂದಿನ ವಿಷಯದಲ್ಲಿ ನಾವೊಂದು ಚಿಕ್ಕ ಚಿಕ್ಕ ವಿಷಯದಲ್ಲಿ ನಾವು ಕ್ರೈಸ್ತಿಯರಾಗಿ ಪ್ರತಿಬಿಂಬಿಸ್ತೇವೋ ಅಥವಾ ಈ ಲೋಕದ ಸಂಗತಿ ಹಾಗೆ ಅವರು ನಡೀತಾ ಇದ್ದಾರೆ ಎಂಬುದಾಗಿ ಅವರ ಹಾಗೆ ನಾವು ಮಾಡ್ತಾ ಇದ್ದೇವೋ, ಈ ಒಂದು ಸರ್ಕಾರಕ್ಕೂ ದೇವರ ವಾಕ್ಯ ಹೇಳ್ತದೆ, ಕೈಸರನಿಗೆ ಯಾವುದು ಸಂಬಂಧಪಟ್ಟಿದೆಯೋ ಅದು ಕೈಸರನಿಗೆ ಕೊಡ್ರಿ ಎಂಬುದಾಗಿ. ಅದೇ ರೀತಿಯಾಗಿ ನಾವು ಸರ್ಕಾರ ವಿಷಯದಲ್ಲೂ ನಾವು ಕೊಡಬೇಕಾದನ್ನು ಕೊಡ್ತಾ ಇದ್ದೇವೋ, ಮಾಡ್ಬೇಕಾದನ್ನು ಮಾಡ್ತಾ ಇದ್ದೇವೋ, ಅಥವಾ ನಾವು ಕ್ರೈಸ್ತಿಯರಾಗಿ ನಮಗೆ ಗೊತ್ತಿರೋ ಪ್ರಕಾರ ಸರಿ ಯಾವುದೋ, ಧರ್ಮ ಯಾವುದೋ ಅದನ್ನ ಪಾಲಿಸ್ತಾ ಇದ್ದೇವೋ ಎಂಬುದಾಗಿ ಈ ದಿನದ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳೋಣ. Because today's world, it is very hard to live a just, righteous life. It is so difficult. If you are walking right, you can't go forward. You can't move forward. And we have lived this many years on this earth. And we have, when we are young, we didn't realize all this. As we have gotten older and had more responsibilities, we have seen to be righteous, to walk righteous for a Christian is one of the hardest things. ನಾವು ನೋಡಿಕೊಳ್ಳುತ್ತೇವೆ, ನಾವು ಧರ್ಮವನ್ನು ಅನುಭವಿಸುತ್ತಾ ಅಥವಾ ಸರಿಯಾದದನ್ನು ಅನುಸರಿಸಿ ನಡೆಯುವುದು ತುಂಬಾ ಕಷ್ಟಕರವಾಗಿದೆ ಈ ಲೋಕದಲ್ಲಿ. ಆದಾಗ್ಯೂ ಈಗಿನ ಸಮಯದಲ್ಲಿ ಬಹು ಕಷ್ಟವೇ ಎಂಬುದು ತಪ್ಪಾಗುವುದಿಲ್ಲ. ಆದಾಗ್ಯೂ ನಾವು ಸರಿ ಯಾವುದೋ, ಧರ್ಮ ಯಾವುದೋ ಅದನ್ನು ಮಾಡ್ತಾ ಇದ್ದೇವೋ. ಈಗಿನ ಕಾಲದಲ್ಲಿ ನೋಡೋದಾದ್ರೆ ಸರಿಯಾಗಿ ಅಥವಾ ಧಾರ್ಮಿಕವಾಗಿ ಜೀವಿಸೋದು ಒಂದು ಹಿಂಸೆಯೇ ಸರಿಯಾಗಿದೆ. ಆದಾಗ್ಯೂ ನಾವು ಅದನ್ನು ಮಾಡ್ತಾ ಇದ್ದೇವೋ ಪ್ರಿಯರೇ? Being just is a character of God, of Jesus Christ, righteousness and justice. When he comes to rule the world, he will rule the world in righteousness and justice. I know this world is corrupt, this world is unfair, but as Christians, we are the light of this world, and we have to do our very best every day in our little ways to live a just and righteous life. ಪ್ರಿಯರೇ, ನಾನು ನಂಬ್ತೇನೆ ಈ ಲೋಕವು ತುಂಬಾ ಮೋಸಕರ ಲೋಕವಾಗಿದೆ. ಆದಾಗ್ಯೂ ಯೇಸು ಸ್ವಾಮಿ ಬರುವಾಗ ಆತನು ಧರ್ಮದಿಂದಲೇ ಎಲ್ಲರನ್ನು ನ್ಯಾಯ ತೀರ್ಪದಿಂದ ನ್ಯಾಯವನ್ನು ತೀರ್ಪಿಸುತ್ತಾನೆ. ಯಾಕಂದರೆ ಧರ್ಮವು ಕರ್ತನ ಒಂದು ಗುಣಲಕ್ಷಣವಾಗಿದೆ. ಅದು ಆತನಿಂದ ದೂರ ಆಗುವುದಿಲ್ಲ. ಆತನು ನಮ್ನೆಲ್ಲರನ್ನು ನ್ಯಾಯದಿಂದ ತೀರ್ಪಿಸುವುದು ಆತನ ಧರ್ಮದಿಂದಲಾಗಿದೆ. ಅದೇ ರೀತಿಯಾಗಿ ಈ ಒಂದು ಪಾಪಕರವಾದ ಲೋಕದಲ್ಲಿ ನಾವು ಕ್ರೈಸ್ತಿಯರಾಗಿ ಇರುವಾಗ ನಾವು ಧರ್ಮವನ್ನು ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ನಡೆಸ್ತಾ ಇದ್ದೇವೋ ಅಥವಾ ನಮ್ಮ ಮನಸ್ಸಿಗೆ ಬಂದ ಹಾಗೆ ನಡೀತಾ ಇದ್ದೇವೋ, ಅಥವಾ ನಾವು ಕಷ್ಟ ಹಿಂಸೆ ಆಗಿದ್ದರೂ
ಕ್ರಿಸ್ತನ ಒಂದು ಗುಣಲಕ್ಷಣಗಳನ್ನು ನಾವು ತೋರಿಸ್ತಾ ಇದ್ದೇವೆ ಎಂಬುದಾಗಿ ಈ ದಿನವನ್ನು ನಾವು ಪ್ರಶ್ನಿಸ್ಕೊಳ್ಬೇಕಾಗಿದೆ ಪ್ರಿಯರೇ. During the time of Micah, in chapter 6, 9 to 12, if someone can read how they were doing, how they were living, a little glimpse you can see. Chapter 6, 9 to 12, if somebody can read it in Kannada. ಮೀಕನ ಪುಸ್ತಕದಿಂದ 6ನೇ ಅಧ್ಯಾಯ 9ನೇ ವಚನದಿಂದ 12ನೇ ವಚನ ದಯವಿಟ್ಟು ಕನ್ನಡದಲ್ಲಿ ಯಾರಾದ್ರೂ ಓದಿರಿ. ಯೆಹೋವನು ದನಿಗೈದು ಪಟ್ಟಣದ ಕಡೆಗೆ ಕೂಗುತ್ತಾನೆ, ನಿನ್ನ ನಾಮದಲ್ಲಿ ಭಯಭಕ್ತಿ ಇಡುವುದು ಸುಜ್ಞಾನವೇ. ಬೀಸುವ ದಂಡಕ್ಕೆ ಕಿವಿಗೊಡಿರಿ, ಅದನ್ನು ನೇಮಿಸಿದವನು ಯಾವುದೆಂದು ತಿಳಿದುಕೊಳ್ಳಿರಿ. ದುಷ್ಟನ ಮನೆಯಲ್ಲಿ ದುಷ್ಟತನದಿಂದ ಗಳಿಸಿದ ನಿಧಿ, ಅಸಹ್ಯಕರವಾದ ಕಿರಿಯಳತೆ ಇವು ಇನ್ನೂ ಸಿಕ್ಕುತ್ತಿವೆಯೋ? ಕಳ್ಳ ತಕ್ಕಡಿಯು ಮೋಸದ ಕಲ್ಲಿನ ಚೀಲವು ಒಬ್ಬನಲ್ಲಿದ್ದರೆ ಅವನು ನಿರ್ದೋಷಿಯೋ? ಪಟ್ಟಣದ ಧನಿಕರು ತುಂಬಾ ಬಲಾತ್ಕಾರಿಗಳು, ಅದರ ನಿವಾಸಿಗಳು ಸುಳ್ಳುಗಾರರು, ಅವರ ಬಾಯ ನಾಲಿಗೆಯು ಮೋಸಕರ. ಆದ ಕಾರಣ ಯೆರೂಸಲೇಮೇ, ನಿನಗೆ ಕ್ರೂರವಾದ ಪೆಟ್ಟು ಹಾಕುವೆನು, ನಿನ್ನ ಪಾಪಗಳ ನಿಮಿತ್ತ ನಿನ್ನನ್ನು ಹಾಳು ಮಾಡುವೆನು. ನೀನು ಉಂಡರೂ ನಿನಗೆ ತೃಪ್ತಿಯಾಗದು, ಹಸಿವೆಯು ನಿನ್ನೊಳಗೆ ಇದ್ದೇ ಇರುವುದು. ನೀನು ನಿನ್ನವರನ್ನು ಕಳುಹಿಸಿ ಬಿಟ್ಟರೂ ಅವರನ್ನು ಪಾರು ಮಾಡಲಾರಿ, ಪಾರು ಮಾಡಿದವರನ್ನು ಕತ್ತಿಗೆ ತುತ್ತನ್ನಾಗಿ ಮಾಡುವೆನು. 14 ಆಯ್ತು ಸಿಸ್ಟರ್. 14. So here you see, you understand, you see how people were cheaters, liars. They were doing, the business people were bad. The kings didn't care. So the prophet had to come, the man of God had to come and say, people, don't do this. You are the children of God. You cannot become like other nations, other people. We are different. We have to stay as children of God. We are a different nation. They were chosen. Abraham was chosen from Abraham, Isaac, Jacob, 12 tribes. 12 tribes are their nation. God multiplied them into thousands and thousands of them. And we are unique because they were chosen to bring a savior to this world. And instead of living a unique, separated life, this nation of Israel, they were just like the neighboring countries around them. ಈಗ ವಚನದಲ್ಲಿ ನಾವು ಓದಿಕೊಂಡ ಪ್ರಕಾರ ಅಲ್ಲಿ ಎಲ್ಲರೂ ಮೋಸಗಾರರು, ಸುಳ್ಳುಗಾರರು ಮತ್ತು ರಾಜರು ಯಾವುದಕ್ಕೂ ಆ ಮೋಸಕ್ಕೂ ಲಕ್ಷ್ಯ ಕೊಡದೆ ಯಾರು ಧರ್ಮವನ್ನು ಅನುಭವಿಸದೆ ತಮ್ಮ ಮನಸ್ಸಿಗೆ ಬಂದಾಗಿ ಪಾಪದಲ್ಲಿ ಜೀವಿಸುತ್ತಿರುವುದನ್ನು ನೋಡಿದ್ದೇವೆ. ಆದರೂ ಇಸ್ರಾಯೇಲ್ರು ತಾವು ಲೋಕದಿಂದ ಬೇರ್ಪಡಿಸಲ್ಪಟ್ಟು ದೇವರಿಂದ ಕರೆಯಲ್ಪಟ್ಟವರಾಗಿದ್ದಾಗ್ಯೂ ಅವರು ಲೋಕದವರ ಹಾಗೆ ಜೀವಿಸ್ತಾ ಇದ್ದರು. ಈ ರೀತಿಯಾಗಿ ಅವರು ದೇವರು ಧರ್ಮವನ್ನು ಮರೆತಿದ್ರಿಂದ ಅಲ್ಲಿ ಪ್ರವಾದಿಯ ಮೂಲಕ ದೇವರು ತನ್ನ ವಾಕ್ಯವನ್ನು ಕಳುಹಿಸಬೇಕಾಯಿತು. ದೇವರು ತನ್ನ ಪ್ರವಾದಿಯ ಮೂಲಕ ಪ್ರಿಯರೇ, ನೀವು ದೇವರಿಂದ ಆರಿಸಲ್ಪಟ್ಟವರು, ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ, ನೀವು ಬೇರ್ಪಟ್ಟು ಧರ್ಮವನ್ನು ಅನುಭವಿಸಿರಿ ಎಂಬುದಾಗಿ ದೇವರು ಅಲ್ಲಿ ಎಚ್ಚರಿಸಬೇಕಾಗಿರುವಂತ ಸಮಯ ಬಂತು ಪ್ರಿಯರೇ. So that is the first one. The second one is to love mercy. What is the meaning of mercy? Mercy and grace goes together. You cannot express the Hebrew word with one word translation. It has kindness, mercy, unselfishness, goodness, love, loyalty, a covenant of love. So many shades of meaning for one Hebrew word, hesed. Hesed is, that's the word used in the Hebrew language. It has so many words to give meaning to that one word. It's a very awesome word. Why, I will tell you. ದಯೆ ಮತ್ತು ಕರುಣೆ, ಈ ಎರಡು ಗುಣಲಕ್ಷಣಗಳನ್ನು ವರ್ಣಿಸಲು ಒಂದೇ ಶಬ್ದಗಳಲ್ಲಿ ಸಾಧ್ಯವಿಲ್ಲ. ಯಾಕಂದ್ರೆ ಎಬ್ರೂದಲ್ಲಿ ಹೆಸ್ಟೆ ಎಂಬುದು ದಯೆ ವಿಷಯವಾಗಿ ಅನೇಕ ಶಬ್ದಗಳಿಂದ ಇದನ್ನು ನಾವು ತಿಳಿದುಕೊಳ್ಳಬಹುದು. ಅಂದ್ರೆ ದಯೆ, ಪ್ರೀತಿ, ಕರುಣೆ, ವಿಶ್ವಾಸ, ನಂಬಿಕೆ, ಒಳ್ಳೆತನ, ಪ್ರೀತಿ, ಈ ತರ. ಆದಾಗ್ಯೂ ದೇವರು ಅಲ್ಲಿ ಕರುಣೆ ಮತ್ತು ದಯೆಯನ್ನು ಪ್ರೀತಿಸುವವನಾಗಿದ್ದಾನೆ. ಈಗ ನಾವು ಮುಂದೆ ನೋಡಿಕೊಳ್ಳೋಣ ಅದರ ನಿಜವಾದ ಅರ್ಥ ಏನೆಂಬುದಾಗಿ. What is grace? If you don't have grace, grace is doing something to someone who don't deserve it. ಕೃಪೆ ಎಂದರೆ ಯಾರಿಗೋ ಒಂದು ಒಳ್ಳೆಯದನ್ನು ಮಾಡೋದು, ಅವರು ಯೋಗ್ಯರು ಅಥವಾ ಅರ್ಹರು ಇರದೇ ಇರುವಾಗಿಯೂ ಅವ್ರಿಗೆ ಒಳ್ಳೆಯದನ್ನು ಮಾಡುವುದೇ ಕೃಪೆ ಆಗಿದೆ. See, for us, in Romans 5:8 says, in that while we were yet sinners, Christ died for us.
we didn't deserve salvation. If God wants to throw us to hell, he can throw us just like that because we don't deserve it. But out of his mercy, out of his grace, we have received salvation. ನಾವು ರಕ್ಷಣೆಗೂ ಆಗದೇ ಇರದಾಗ್ಯೂ ದೇವರು ನಮಗೋಸ್ಕರ ರಕ್ಷಣೆಯಾಗಿ ಇಳಿದು ಬಂದನು. ಈಗಲೂ ಸಹ ದೇವರು ನಮ್ಮನ್ನು ತ್ಯಜಿಸಿ ನಮ್ಮನ್ನು ನರಕದ ಗಂಧಕಗಳಲ್ಲಿ ಹಾಕಬಹುದು. ಆದರೂ ದೇವರು ನಮಗೆ ಆ ರೀತಿ ಮಾಡದೆ, ನಾವು ಅಯೋಗ್ಯರಿದ್ದಾಗ್ಯೂ ಕೂಡ ದೇವರು ನಮಗೋಸ್ಕರ ತನ್ನ ಪ್ರೀತಿಯನ್ನು ತೋರ್ಪಡಿಸಿ ಶಿಲ್ಬೆ ಮರಣವನ್ನು ಹೊಂದಿದನು ಪ್ರಿಯರೇ. ಅದೇ ನಿಜವಾದ ಪ್ರೀತಿ. ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತದೆ, ದಯೆ ಮತ್ತು ಕರುಣೆಗಳಿಂದ ನಮ್ಮನ್ನು ಆತನು ಸೆಳೆದುಕೊಂಡನು, ಪ್ರೀತಿಸಿದನು ಎಂಬುದಾಗಿ. ಅದೇ ಪ್ರೀತಿಯಿಂದ ದೇವರು ನಮ್ಮನ್ನು ರಕ್ಷಿಸಿದನು. Only if you have mercy and grace, you can forgive others. ನಿಮ್ಮಲ್ಲಿ ದಯೆ ಮತ್ತೆ ಕರುಣೆ ಇರುವುದಾದರೆ ಮಾತ್ರ ನೀವು ಇತರರನ್ನು ಕ್ಷಮಿಸಬಹುದಾಗಿದೆ. See, as Christians, we cannot be vengeful, revengeful. We should always show mercy and grace to others, to our own family members, and to the extended believers, especially. ಕ್ರೈಸ್ತರಾದ ನಾವು ನಮ್ಮ ಮನಸ್ಸಿಗೆ ಬಂದ ಹಾಗೆ ಅಥವಾ ನಮ್ಮ ಮನಸ್ಸು ಹೇಳಿದ ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ನಾವು ಕ್ರೋಧವನ್ನು ವಿಷಯವಾದ ಜಗಳವನ್ನು ಮಾಡದೆ ನಾವು ಪ್ರೀತಿ ದಯವನ್ನು ತೋರಿಸ್ಲೇಬೇಕು. ಮೊದಲನೇದಾಗಿ ನಮ್ಮ ಕುಟುಂಬಕ್ಕಾಗಿ ಮತ್ತು ಉಳಿದ ಎಲ್ಲ ಒಂದು ಬಿಲಿವರ್ಸ್ ಕುಟುಂಬವಾಗಿರ್ಬೋದು ಅಥವಾ ಕ್ರೈಸ್ತರಲ್ಲಿ ಕುಟುಂಬವಾಗಿರೋದು, ಅಲ್ಲಿಯೂ ನಾವು ದಯೆ ಕರುಣೆಯನ್ನು ತೋರಿಸಲೇಬೇಕಾಗುತ್ತದೆ. It comes with forgiveness. ಅದು ಕ್ಷಮಾಪಣೆ ಮೂಲಕ ಬರುತ್ತದೆ. And then only we, and also to the people who are unbelievers, so that just like Israel was supposed to be a special, unique nation, we Christians are supposed to be a separated people who are just, who love mercy and grace that we show forth to others. We have to stand out among all the other people. We are not to be just like others. ಯಾವ ರೀತಿ ಇಸ್ರಾಯೇಲ್ರನ್ನು ದೇವರು ಬೇರ್ಪಡಿಸಿ ಒಂದು ವಿಶೇಷ ಜನಾಂಗವನ್ನು ಮಾಡಿದನೋ, ಅದೇ ರೀತಿಯಾಗಿ ನಾವು ಕ್ರೈಸ್ತರು ಕೂಡ ಈ ಲೋಕದಲ್ಲಿ ದೇವರ ಪ್ರೀತಿಯನ್ನು ತೋರಿಸೋರಾಗಿ, ದಯೆ ಕನಿಕರ ದೇವರ ಗುಣಲಕ್ಷಣ ತೋರಿಸೋರಾಗಿ ಬೇರ್ಪಡಿಸಲ್ಪಟ್ಟು ಜೀವಿಸೋರಾಗಿರ್ಬೇಕು ಪ್ರಿಯರೇ. Yeah, when we treat someone better than they deserve to be treated, that is mercy and grace. ನಾವು ಯಾರಿಗಾದರೂ ಅವರು ಅಯೋಗ್ಯರಿದ್ದಾಗ್ಯೂ ಅವರನ್ನು ಯೋಗ್ಯವಾಗಿ ದಯೆ ಮತ್ತು ಕರುಣೆಗಳಿಂದ ಅವರನ್ನು ಪ್ರೀತಿಸುತ್ತೇವೋ, ಅದೇ ನಾವು ತೋರಿಸುವಂತ ನಿಜವಾದ ಪ್ರೀತಿ. Because we don't deserve anything, but God has given us salvation plus so many blessings that we have today. And what can we say? And plus eternal life. In Ephesians 2:8 and 9 says we are saved by grace, not by ourselves. ನಾವು ಎಷ್ಟೊಂದು ಅಯೋಗ್ಯರಾಗಿದ್ದಾಗ್ಯೂ, ನಾವು ದೇವರ ಕೃಪೆಗೆ ಅರ್ಹರಾಗದೇ ಇರುವಾಗ್ಯೂ ದೇವರು ನಮ್ಮನ್ನು ದಯೆ ಕೃಪೆಯಿಂದ ಪ್ರೀತಿಸಿ ನಮ್ಮನ್ನು ಕರುಣಿಸಿದನು, ನಮಗೆ ರಕ್ಷಣೆಯನ್ನು ಕೊಟ್ಟನು. ಅದಕ್ಕಿಂತ ಹೆಚ್ಚಾಗಿ ನಮಗೆ ನಿತ್ಯ ಜೀವನ ಕೊಟ್ಟ ಪ್ರಿಯನೇ. ನಾವು ಎಫೆಸದವರಿಗೆ ಬರೆದ ಗ್ರಂಥದಲ್ಲಿ ನೋಡಿಕೊಳ್ಳುತ್ತೇವೆ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದವರಾಗಿದ್ದೇವೆ ಎಂಬುದಾಗಿ. So this is during the time of Micah, people had no mercy, no grace. They were cruel, bad people. They would take revenge, and they were angry, and there was no justice, there was no righteousness. And this hurt God to see his children like that. ಮೀಕನ ಸಮಯದಲ್ಲಿ ಜನರು ತುಂಬಾ ಕೋಪಿಷ್ಟರು, ಗರ್ವಿಷ್ಠರು, ಆಮೇಲೆ ಜಗಳ ವಿಷಯದಲ್ಲಿ ಕದನವನ್ನು ಮಾಡುವವರು, ರಿವೆಂಜ್ ಅನ್ನು ತೆಗೆದುಕೊಳ್ಳೋದಂದ್ರೆ ಮಾಡಿದ ಪ್ರತಿಯಾಗಿ ಅವರು ಮತ್ತೆ ಇನ್ನಷ್ಟು ಪಾಪವಾಗಿ ಮಾಡಿರೋದು, ಈ ರೀತಿಯಾಗಿ ತುಂಬಾ ಪಾಪವು ತುಂಬಿ ತುಳುಕ್ತಾ ಇತ್ತು. ಆದಾಗ್ಯೂ ಬೇರ್ಪಡಿಸಲ್ಪಟ್ಟ ಇಸ್ರಾಯೇಲ್ರು ಸಹ ಆ ರೀತಿಯಾಗಿ ವರ್ತಿಸುವುದು ತುಂಬಾ ದೇವರಿಗೆ ತುಂಬಾ ನೋವನ್ನುಂಟು ಮಾಡುವಂತ ಸಂಗತಿಯಾಗಿತ್ತು. It's just like parents. Some parents are so wonderful, their children will be so horrible and will think, why my child has become like this? I am being so nice and I'm doing all this, and why is my child? Will it not hurt parents when they do all good things for this child and the child becomes bad?
ಹಲವು ಸಾರಿ ನಾವು ನೋಡಿಕೊಳ್ಳುತ್ತೇವೆ, ತಂದೆ ತಾಯಿಗಳು ತುಂಬಾ ಒಳ್ಳೆಯವರಾಗಿದ್ದಾಗ್ಯೋ, ತುಂಬಾ ಧಾರ್ಮಿಕರಾಗಿದ್ದಾಗ್ಯೋ ಅವರ ಮಕ್ಕಳು ತುಂಬಾ ಕ್ರೂರವಾಗಿರುವುದು ಅಥವಾ ಲೋಕದ ಪಾಪಗಳಲ್ಲಿ ಒಳಗಾಗಿದ್ದಾಗ್ಯೋ ಅದು ತಂದೆ ತಾಯಿಗಳ ನೋವನ್ನು ಉಂಟು ಮಾಡುತ್ತದೆ. ನಾನು ಇಷ್ಟು ಒಳ್ಳೆಯವನಾಗಿದ್ದು, ಧಾರ್ಮಿಕನಾಗಿದ್ದು, ದೇವರಿಗೆ ಭಯವುಳ್ಳನಾಗಿದ್ದಾಗ್ಯೋ ನನ್ನ ಮಗಳು ಯಾಕೆ ಈ ರೀತಿಯಾಗಿ ವರ್ತಿಸ್ತಾನೆ ಎಂಬುದಾಗಿ ತಂದೆ ತಾಯಿಗಳಿಗೆ ನೋವಾಗುವ ಹಾಗೆ ದೇವರಿಗೂ ಸಹ ಈ ರೀತಿಯಾಗಿ ಇಸ್ರಾಯೇಲರ ವಿಷಯವಾಗಿ ನೋವಾಯಿತು. See, we are to be witnesses for Jesus Christ in today's life, and we have received love, mercy, and grace and forgiveness in our lives, and we need to show that to others. ಈಗಿನ ದಿನದಲ್ಲಿ ನಾವು ಕ್ರಿಸ್ತನವನ್ನು ಪ್ರತಿಬಿಂಬಿಸೋರಾಗಿದ್ದೇವೆ. ಈ ಪಾಪದ ಲೋಕದಲ್ಲಿ ನಾವು ಕ್ರಿಸ್ತನ ರಾಯಭಾರಿಗಳಾಗಿ ಕ್ರಿಸ್ತನ ಗುಣಲಕ್ಷಣಗಳನ್ನು, ಕ್ರಿಸ್ತನ ಪ್ರೀತಿ, ದಯೆ, ಕರುಣೆಯನ್ನು ತೋರಿಸೋರಾಗಿದ್ದೇವೆ. ಅದರ ಅನುಸಾರವಾಗಿ ನಾವು ನಡೆಯಬೇಕಾಗಿದೆ ಪ್ರಿಯರೇ. So the third point is to walk humbly before your God. ಮೂರನೇ ವಿಷಯವಾಗಿ ದೇವರಲ್ಲಿ ನಾವು ತಗ್ಗಿಸಿಕೊಂಡು ನಡೆಯಬೇಕಾಗಿರುವಂತ ವಿಷಯ. What is being humble? It's an inward attitude. It is inward attitude that comes out as pride or proud, we call. ದೇವರಲ್ಲಿ ತಗ್ಗಿಸಿಕೊಳ್ಳುವುದು ಅಂದರೆ ಏನು? ಅದು ಒಂದು ಅಂತರಾಳದಿಂದ ಬರುವಂತ ಒಂದು ಆಟಿಟ್ಯೂಡ್ ಅಥವಾ ಗುಣಲಕ್ಷಣ ಅಥವಾ ವರ್ತನೆ ಆಗಿದೆ ಪ್ರಿಯರೇ. See, God hates number one thing God hates is pride. Lucifer, one of the most beautiful angel, fell because of his pride. ಬಹಳ ಪ್ರಾಮುಖ್ಯವಾಗಿ ದೇವರು ದ್ವೇಷಿಸುವಂತ ವಿಷಯವೇನೆಂದರೆ ಗರ್ವ. ಲೂಸಿಫರನು ತುಂಬಾ ಸುಂದರವಾಗಿ ನೋಡಲಿಕ್ಕೆ ಮನೋಹರವಾಗಿರುವಂತ ಚೆರುಬೆಮ್ ಆಗಿದ್ದರು ದೇವರು ಆತನ ಗರ್ವದ ನಿಮಿತ್ತವಾಗಿ ಆತನನ್ನು ತಿರಸ್ಕರಿಸಿದರು. What is one way when a person is not humble is they don't like to submit. Submission is a problem. ಮೊದಲನೇ ವಿಷಯವಾಗಿ ಗರ್ವದ ಮೊದಲನೇ ಗುಣಲಕ್ಷಣ ಏನೆಂದರೆ ಅವರು ತಮ್ಮನ್ನು ತಾವು ದೇವರಿಗೆ ಒಪ್ಪಿಸಿ ಕೊಡದೇ ಇರುವುದು ಗರ್ವದ ಮುಖ್ಯ ಗುಣಲಕ್ಷಣವಾಗಿದೆ. Have you seen sometimes children, they don't like to listen to parents even when they're small children. They will like, no, I want to do this, I want to do. They go against their parents. That is there in our sinful nature. ಮನುಷ್ಯನ ಒಂದು ಸಾಧಾರಣ ಗುಣಲಕ್ಷಣ. ಈಗ ಒಂದು ಚಿಕ್ಕ ಮಗುವನ್ನು ತೆಗೆದುಕೊಳ್ಳೋದಾದ್ರೆ ಅವರು ತಂದೆ ತಾಯಿ ಮಾತನ್ನು ಕೇಳದೆ ಇಲ್ಲ ನಾನು ಅದನ್ನು ಮಾಡುವುದಿಲ್ಲ ಎಂಬುದಾಗಿ ತಿರಸ್ಕರಿಸ್ತಾರೆ. ಅದು ಮನುಷ್ಯನ ಒಂದು ದೈಹಿಕ ಗುಣಲಕ್ಷಣವಾಗಿದೆ. ಗರ್ವವು ದೈಹಿಕ ಗುಣಲಕ್ಷಣವಾಗಿದೆ ಪ್ರಿಯರೇ. So we consciously have to say, I want to be humble, God. Teach me. And we need to submit to God and the people God places above us. ನಮಗೆ ದೇವರಿಗೆ ಒಪ್ಪಿಸಿಕೊಡಲು ಮನಸ್ಸು ಇಷ್ಟ ಇಲ್ಲದಿದ್ದರೂ ನಾವು ಅದನ್ನು ಮನಪೂರ್ವಕವಾಗಿ ಮಾಡಲೇಬೇಕು. ಯಾಕಂದರೆ ಅದು ಗರ್ವವು ಶರೀರದ ಒಂದು ಗುಣಲಕ್ಷಣವಾಗಿದ್ದಾಗ ಶರೀರವನ್ನು ತಗ್ಗಿಸಿ ಆತ್ಮಿಕ ವಿಷಯವಾಗಿರುವಂತಹ ದೇವರಿಗೆ ನಾವು ಮನಸ್ಪೂರ್ವಕವಾಗಿ ಇಚ್ಛೆಯಿಂದ ಸಮರ್ಪಿಸಿಕೊಳ್ಬೇಕು ಪ್ರಿಯರೇ. See, Eve also, when God said something, she should have obeyed. Adam and Eve, she did not submit to the total obedience of God. And even if somebody Satan tried to influence, she, instead of submitting totally to God, she listened and gave thought to Satan's word and ate the fruit and made her husband eat the fruit. And that's how sin came into the world. The disobedience is not submitting to the will of God. ಅವಳು ಸಹ ನಾವು ನೋಡುತ್ತೇವೆ ಪ್ರಿಯರೇ, ಅದು ಏದೇನ್ ತೋಟದಲ್ಲಿ ಅವಳು ಒಂದು ವೇಳೆ ದೇವರ ವಾಕ್ಯಾನುಸಾರವಾಗಿ ದೇವರ ಮಾತನ್ನು ಕೇಳಿ ದೇವರ ವಾಕ್ಯಗೆ ಅನುಗುಣವಾಗಿದ್ದರೆ ಈ ದಿನ ಅವಳು ಪಾಪಕ್ಕೆ ಮುಖ್ಯ ಕಾರಣವಾಗಿರದೆ ಆದಾಮನ್ನು ಸಹ ಪಾಪಕ್ಕೆ ಮಾಡದಂತೆ ಎಲ್ಲವೂ ಕ್ರಮವಾಗಿ ನಡೆಯುವಂತದ್ದಾಗಿತ್ತು. ಅದೇ ರೀತಿಯಾಗಿ ನಾವು ಸಹ ನಮ್ಮನ್ನು ನಾವು ದೇವರಿಗೆ ತಗ್ಗಿಸಿಕೊಂಡು ಸಮರ್ಪಿಸಿಕೊಳ್ಬೇಕು. ಅದೇ ದೇವರ ಚಿತ್ತವಾಗಿದೆ. Yeah, God says humble yourself before God. God loves a humble person. In Luke chapter 18, we see two people go before God to pray, a publican and a Pharisee. A
a Pharisee is so proud because he is such a righteous person. He has not made too many mistakes. He has done all that he knows is right. So he's very proud of being. Sometimes we are so good, we can become very proud. Oh, I am so good. I have not committed sins like other people. I'm so righteous like that, you know. ಲೂಕನ ಪುಸ್ತಕದಲ್ಲಿ ನೋಡಿಕೊಳ್ಳುತ್ತೇವೆ. ಅಲ್ಲಿ ಒಬ್ಬ ಪರಿಸಾಯನು ಮತ್ತು ಇನ್ನೊಬ್ಬ ಸಾಧಾರಣ ಮನುಷ್ಯನು ಅಲ್ಲಿ ದೇವರ ಆಲಯದಲ್ಲಿ ಬರುವಾಗ ಆ ಪರಿಸಾಯನು ಬಹಳಷ್ಟು ಪಾಪ ಮಾಡದೇ ಇದ್ದಾಗ್ಯೂ ಕೂಡ ಆತನು ತುಂಬಾ ಗರ್ವದಿಂದ ವರ್ತಿಸ್ತಾ ಇದ್ದನು. ಅದೇ ರೀತಿಯಾಗಿ ನಾವು ಸಹ ಪ್ರಿಯರೇ, ನಾವು ಒಳ್ಳೆಯವರಾಗಿದ್ದೇವೆ, ನಾವು ಕ್ರೈಸ್ತನರಾಗಿದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳುವಂತ ಹಲವಾರು ವಿಷಯದಲ್ಲಿ ನಾವು ಬಿದ್ದು ಹೋಗುತ್ತೇವೆ, ಗರ್ವದಿಂದ ವರ್ತಿಸ್ತೇವೆ. ನಮಗೆ ಎಚ್ಚರವಿಲ್ಲದೆ ಅದನ್ನು ನಾವು ಮಾಡುವಂತ ಸಮಯವಿರುತ್ತದೆ. And there was a publican. He was a tax collector. Everybody hated him, but he came before God and he said, I'm so sorry. I'm such a horrible person. I am a sinner. And he beat on his chest and he cried and knelt before God. And God says, who went out of his God's presence justified? It was the publican who was humble before God, not the Pharisee. God, I have done so much for you. I'm giving so much offering. I am giving this much. I'm doing so much ministry for you. I am done so much. I'm so good. I never do anything bad. Will that man be justified? Or the one who comes before God and cries and says, I'm a sinner. I'm horrible. I'm foolish. Forgive me and help me to walk in your way. Who is God going to say humble and who will be justified? ಅದೇ ರೀತಿಯಾಗಿ ಇನ್ನೊಬ್ಬ ವ್ಯಕ್ತಿಯು ಅಲ್ಲಿ ಆತನು ಸುಂಕ ಕಲೆಕ್ಟ್ ಮಾಡುವಂತ ಮನುಷ್ಯನಾಗಿದ್ದನು. ಅವನು ದೇವರ ಪ್ರಸನ್ನತೆಯಲ್ಲಿ ಹೋಗಿ, ಅಯ್ಯೋ ದೇವರೇ, ನಾನು ಪಾಪಿ, ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ, ನಾನು ಮೋಸ ಮಾಡಿದ್ದೇನೆ ಎಂಬುದಾಗಿ ತನ್ನ ಎದೆಯನ್ನು ಬಡಿದುಕೊಂಡು ದೇವರ ಸನ್ನಿಧಿಯಲ್ಲಿ ತಾನು ಪಾಪಿ ಎಂಬುದಾಗಿ ತಗ್ಗಿಸಿಕೊಂಡು ಅತ್ತು ಕರೆದನು. ಅದನ್ನು ಕರ್ತನು ನೋಡಿ ಈಗ ಆತನ ಶಿಷ್ಯರು ಕೇಳ್ತಾನೆ, ದೇವರ ಪ್ರಸನ್ನತೆಯಿಂದ ಯಾರು ನ್ಯಾಯವನ್ನು ಹೊಂದಿಕೊಂಡು ಹೋದರು? ಆ ಗರ್ವಿಷ್ಠನಾದ ಪರಿಸಾಯನು ಅಥವಾ ಪಾಪಿಯಾದ ಸುಂಕದವನು ತಗ್ಗಿಸಿಕೊಂಡು ಹೋದದನು ಎಂಬುದಾಗಿ ಅಲ್ಲಿ ದೇವರು ಕೇಳುತ್ತಾರೆ. ಅದೇ ರೀತಿಯಾಗಿ ಪ್ರಿಯರೇ, ನಮ್ಮ ವಿಷಯದಲ್ಲೂ ನಾವು ಗರ್ವ ಪಡದೆ, ನಾವು ಅನೇಕ ವಿಷಯದಲ್ಲಿ ನಾವು ಕ್ರಿಸ್ತರು, ನಾವು ಒಳ್ಳೆಯವರು ಎಂಬುದಾಗಿ ನಾವು ಗರ್ವ ಪಟ್ಟಿರಬಹುದು. ಅದನ್ನು ಸಹ ದೇವರು ಎಣಿಸುವವನಾಗಿದ್ದಾನೆ. ಆ ವಿಷಯದಲ್ಲೂ ನಾವು ಎಚ್ಚರಿಕೆಯಿಂದ ಇರಬೇಕು. The same like this, there's in Matthew 19, the story of the rich young ruler. ಮತ್ತಾಯನ ಸುವಾರ್ತೆಯಲ್ಲೂ ನಾವು ನೋಡಿಕೊಳ್ಳುತ್ತೇವೆ, ಅಲ್ಲಿ ಒಂದು ಕಥೆ ಇದೆ, ಒಂದು ಶ್ರೀಮಂತನ ವಿಷಯವಾಗಿ. Yeah, he comes to Jesus and says, what I should do to be saved? And Jesus says, did you keep the law? Oh yeah, I am keeping everything. I am not broken one thing. Everything. He's so proud and arrogant because he's so perfect. Instead of saying, oh Jesus, tell me, I'm willing to learn from you. Oh, show me the way of salvation. Show me what should I do to be saved. Instead of humbling and asking Jesus, he's telling, oh, I'm so good. I'm following everything I'm doing. So he went without being saved. I mean, not knowing the way of salvation. ಅಲ್ಲಿ ಒಬ್ಬ ಶ್ರೀಮಂತನು ಬಂದು ದೇವರ ರಾಜ್ಯಕ್ಕಾಗಿ ಕರ್ತನೆ, ದೇವರ ರಾಜ್ಯದಲ್ಲಿ ಸೇರ್ಬೇಕಾದ್ರೆ ಏನು ಮಾಡಬೇಕು ಎಂಬುದಾಗಿ ಕರ್ತನಲ್ಲಿ ಕೇಳ್ತಾರೆ. ಆಗ ಯೇಸು ಸ್ವಾಮಿ, ನೀನು ಎಲ್ಲಾ ವಾಕ್ಯಗಳನ್ನು, ದೇವರ ನ್ಯಾಯವನ್ನು ಇಟ್ಟುಕೊಂಡು ನಡೀತಾ ಇದ್ದೆ ಎಂಬುದಾಗಿ ಕೇಳುವಾಗ, ಹೌದು, ನಾ ಎಲ್ಲವನ್ನು ಮಾಡ್ತಾ ಇದ್ದೇನೆ, ನಾನು ಒಂದನ್ನು ಮರೆತಿಲ್ಲ, ಹಾಗೆ ಹೀಗೆ ಎಂಬುದಾಗಿ ಗರ್ವದಿಂದ ಹೇಳುತ್ತಾನೆ. ಆದರೆ ಅಲ್ಲಿ ತನ್ನ ವಿಷಯವಾಗಿ ತಾನು ತಗ್ಗಿಸಿಕೊಳ್ಳದೆ ದೇವರ ಮುಂದೆ ಹೆಗ್ಗಳಿಕೆಯಿಂದ ಗರ್ವದಿಂದ ಉತ್ತರ ಕೊಡುವನಾಗಿದ್ದಾನೆ. So even as Christians, sometimes we have spiritual pride. ಕ್ರೈಸ್ತರಾದಂತಹ ನಾವು ಈ ರೀತಿಯಾಗಿ ಆತ್ಮಿಕ ವಿಷಯದಲ್ಲಿ ಹಿಗ್ಗಿಕೊಳ್ಳುತ್ತೇವೆ. Sometimes we may not be proud about, we won't show off our money or this and that. Other things we'll be very careful as Christians. Sometimes, oh, spiritually we are so great. We want everybody to call us the most spiritual person, most holy person. Oh, we like those titles. We like people to recognize us. Even that unknowingly will become a pride which God will not appreciate.
ಬಯಸಿರದ ನಾವು ಕೆಲವೊಂದು ವಿಷಯಗಳಲ್ಲಿ ಈ ಲೌಕಿಕ ವಿಷಯವಾದಗಳು ಮಟೀರಿಯಲ್ಸ್ ಅಥವಾ ವಸ್ತುಗಳ ವಿಷಯದಲ್ಲಿ ತುಂಬಾ ಎಚ್ಚರಿಕೆಯಿಂದ ಯಾರಿಗೂ ನಮ್ಮ ಹಣವನ್ನು ತೋರಿಸದೆ ಅಥವಾ ನಾವು ಉಡುವಂತ ಬಟ್ಟೆಯನ್ನು ಲೋಕಕ್ಕೆ ತೋರಿಸದೆ ತಗ್ಗಿಸಿಕೊಂಡು ನಡೆಯಬಹುದು. ಆದ್ರೆ ಆತ್ಮೀಕ ವಿಷಯಗಳಲ್ಲಿ ನಾವು ಗೊತ್ತಿಲ್ಲದೆ ಗರ್ವದಿಂದ ಇರಬಹುದು. ಅನೇಕ ಜನರು ನಾವು ಒಳ್ಳೆಯವರು ಅಥವಾ ಅವರು ತುಂಬಾ ಪವಿತ್ರರು ಎಂಬುದಾಗಿ ಈ ರೀತಿಯ ಹೆಸರನ್ನು ಕೊಡುವಾಗ ಅದು ನಮಗೆ ತುಂಬಾ ಒಳ್ಳೊಳ್ಳೆ ಗರ್ವವನ್ನು ಉಂಟು ಮಾಡುತ್ತೇವೆ. ಆ ರೀತಿಯಾಗಿ ನಾವು ಇದ್ದೇವೆ ಎಂಬುದಾಗಿ ನಾವು ಈ ದಿನದಂದು ಪರೀಕ್ಷಿಸಿಕೊಳ್ಳೋಣ ಪ್ರಿಯರೇ. Yeah, it's very important. We in our ministry also, we try to think, we have to be very careful, because this kind of we may not think it is sin, it will become a sin through our our knowledge, our I have done so much for God, I did this much for God, thousands of people I have helped, this, that. These kind of things also can take away, it is not humble before God. The humility is not there. Whatever it is, we have to be so careful to be humble before God, because everything is because of God. He is the one who even helps us to speak, helps us to wake up, walk, eat, drink. Our life, nothing we can do if it is not by the grace of God. So nothing it is we or I or me. It is God. ಅನೇಕ ಸಾರಿ ನಮ್ಮ ಜೀವಿತದ ಮೂಲಕ ಅಥವಾ ನಮ್ಮ ಸೇವೆಗಳ ಮೂಲಕ ನಾವು ಈ ರೀತಿಯಾಗಿ ಅಂದುಕೊಳ್ಳುತ್ತೇವೆ, ನಾನು ಸಾವಿರಾರು ಜನರಿಗೆ ಸಹಾಯ ಮಾಡಿದೆನು, ಸಾವಿರಾರು ಆತ್ಮಗಳನ್ನು ದೇವರ ರಾಜ್ಯದಲ್ಲಿ ನಡೆಸಿದೆನು, ನಾನು ಅಷ್ಟೊಂದು ಒಳ್ಳೇದು ಮಾಡಿದೆ, ಇಷ್ಟೊಂದು ಒಳ್ಳೇದು ಮಾಡಿದೆ ಎಂಬುದಾಗಿ ನಮ್ಮ ವಿಷಯದಲ್ಲಿ ನಾವೇ ಹಿಗ್ಗಿಕೊಳ್ಳುತ್ತೇವೆ ಪ್ರೇರೆ. ಅದು ದೇವರಲ್ಲಿ ತಗ್ಗಿಸಿಕೊಳ್ಳುವುದಲ್ಲ. ಈ ಎಲ್ಲಾ ಗುಣಲಕ್ಷಣಗಳು, ಈ ರೀತಿಯಾದ ಆಲೋಚನೆಗಳು ದೇವರಲ್ಲಿ ತಗ್ಗಿಸಿಕೊಳ್ಳುವಂತದಲ್ಲ. ಅಷ್ಟಲ್ಲದೆ ನಾವು ಕೆಲವೊಂದು ವಿಷಯದಲ್ಲಿ ಈ ರೀತಿಯಾಗಿ ಅಂದುಕೊಳ್ಳುತ್ತೇವೆ, ನಾನಿಷ್ಟು ಒಳ್ಳೆಯವನಾಗಿದ್ದೇನೆ, ನಾನಿಷ್ಟು ಒಳ್ಳೆ ಸಂಗತಿಗಳನ್ನು ಮಾಡಿದ್ದೇನೆ, ಹಾಗೆ ಹೀಗೆ ಎಂಬುದಾಗಿ. ದೇವರು ಅದನ್ನು ಪ್ರೀತಿಸುವುದಿಲ್ಲ ಪ್ರೇರೆ. ಅದು ಗರ್ವದ ಗುಣಲಕ್ಷಣವಾಗಿದೆ. So every day we need to pray. Prayer will make us humble. When we stand helpless before God and ask God, I cannot do anything without your help. Help me today. Help me as I do this. Help me when I take care of my home, when I teach, when I go out, when I do some purchases, I say, God, I am using this money given by you. Help me to do the right purchase. Help me to give it to the right people. Everything ask God, because we cannot be smarter than God. We have to ask God and submit ourselves before God. Amen. ಅನೇಕ ಸಾರಿ ಪ್ರಿಯರೇ, ನಾವು ನಮ್ಮ ಮನಸ್ಸಿಗೆ ಬಂದ ಹಾಗೆ ಮಾಡ್ತೇವೆ. ಆದಾಗ್ಯೂ ಸಹೋದರಿ ಅವ್ರು ಹೇಳ್ತಾ ಇದ್ದಾರೆ, ದೇವ್ರು ಈ ಹಣವನ್ನು ನೀನ್ ಕೊಟ್ಟಿದ್ದೀನಿ, ನಾನು ಸರಿಯಾದ ಒಂದು ವಸ್ತುಗಳನ್ನು ತೆಗೆದುಕೊಳ್ಳಲು ನನಗೆ ಸಹಾಯ ಮಾಡು, ಸರಿಯಾದ ಜನರಿಗೆ ಕೊಡುವಂತೆ ನನಗೆ ಸಹಾಯ ಮಾಡು, ನನಗೆ ಮಾರ್ಗದರ್ಶನ ಕೊಡು. ನಮ್ಮ ಸ್ವಂತ ಬುದ್ಧಿಯಿಂದ ನಾವು ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ.